ರಾಜ್ಯದಲ್ಲಿ ಗ್ಯಾರಂಟಿಗಳ ಗೆಲುವಿನ ಮೂಲಕ ಕನಸು ಕಂಡಿದ್ದಂಥ ಮತ್ತೆ ಕಾಂಗ್ರೆಸ್ಗೆ ಇದೀಗ ಗೆಲುವು ಕನಸಾಗಿ ಉಳಿದಿರುವಂಥದ್ದು. ಇದೀಗ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಏನು ಬಿಜೆಪಿ ಕಮಲ ಮತ್ತೆ ಅರಳಿರುವಂಥದ್ದು, ಕಮಲದ ಕೋಟೆ ಇದೀಗ ಮತ್ತೆ ಭದ್ರವಾಗಿರುವಂಥದ್ದು. ನಾನೀಗ ನಮ್ಮ ಜೊತೆ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮತಗಳಿಂದ ಗೆದ್ದಿದ್ದೀರಿ, ಯಾವ ರೀತಿ ಖುಷಿ ತಮ್ಮಲ್ಲಿದೆ? ಖುಷಿ ಪ್ರಶ್ನೆ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಜನ ಬೆಂಬಲ ಕೊಟ್ಟಿದ್ದಾರೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಮಹಾಜನತೆ ಮತ್ತೊಮ್ಮೆ ಬಿ ಜೆ ಪಿಗೆ ನರೇಂದ್ರ ಮೋದಿಯವರಿಗೆ ಬೆಂಬಲ ಕೊಟ್ಟಿದ್ದಾರೆ, ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಏನಿದೆ, ಅದಕ್ಕೆ ನಾವು ಕಟಿಬದ್ಧಾಗಿ ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಮಾಡ್ತೀವಿ. ನಾನು ವಿಶೇಷವಾಗಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಮತದಾರರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಹೆಚ್ಚಾಗ್ತದೆ. ಸರ್, ಸಹಜವಾಗಿ ರಾಜ್ಯದಲ್ಲಿ ಗ್ಯಾರಂಟಿಗಳದ್ದು ಒಂದು ಸದ್ದು ಮಾಡಿತ್ತು, ಅದು ಭಯ ಕೂಡ ಹುಟ್ಟಿಸಿತ್ತು ಬಿ ಜೆ ಪಿಗೆ ಒಂದು ಕಡೆ. ಅದು ಯಾವ ರೀತಿ ಈ ಒಂದು ಚುನಾವಣೆಯಲ್ಲಿ ಗಿಮಿಕ್ ಆಯ್ತು ಅಂತ? ಗ್ಯಾರಂಟಿ ಕೆಲಸ ಮಾಡಿಲ್ಲ. ಇವತ್ತೇನಾದರೂ ಅವ್ರು ಕೆಲಸ ಮಾಡಿದರೆ ಕೆಲವು ಸೀಟುಗಳಲ್ಲಿ ಅವರ ಹಣಬಲ, ತೋಳ್ಬಲ ಮತ್ತು ಜಾತಿ ಬಲಗಳನ್ನು ಪ್ರಯೋಗವನ್ನು ಮಾಡಿದ್ದಾರೆ. ಅದು ಬಿಟ್ಟರೆ ಗ್ಯಾರಂಟಿ ಯಾವುದೇ ಕೆಲಸ ಮಾಡಿಲ್ಲ. ನಾನು ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಕಾಂಗ್ರೆಸ್ನವ್ರಿಗೆ, ಇನ್ನಾದ್ರೂ ಕೂಡ ನೀವು ಗ್ಯಾರಂಟಿಗೆ ಜೋತು ಬೀಳದೆ ಹಣಕಾಸಿನ ವ್ಯವಸ್ಥೆಯನ್ನು ಸರಿ ಮಾಡಿಕೊಂಡು ರಾಜ್ಯದ ಅಭಿವೃದ್ಧಿಯನ್ನು ಮಾಡಿ, ಇಲ್ಲದಿದ್ದರೆ ಆದಷ್ಟು ಬೇಗನೆ ಜನ ನಿಮಗೆ ಮನೆಗೆ ಕಳಿಸೋದು ಕೂಡ ಗ್ಯಾರಂಟಿ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸರ್, ತಾವು ಪದೇ ಪದೇ ಹೇಳ್ತಾ ಇದ್ರಿ ಈ ಲೋಕಸಭಾ ಚುನಾವಣೆ ಮುಗಿದ ನಂತರ ರಾಜ್ಯದಲ್ಲಿ ಹೊಸ ಒಂದು ಟ್ರೆಂಡ್ ಶುರುವಾಗುತ್ತೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ ಅನ್ನೋ ಮಾತು, ಅದು ಯಾವ ರೀತಿ ಆಗುತ್ತೆ ಅಂತ? ಖಂಡಿತ ನೋಡಿ, ಕಾದು ನೋಡಿ ಏನಾಗುತ್ತೆ. ಇದಿಷ್ಟು ಏನು ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರ ಮಾತಾಗಿರುವಂಥದ್ದು. ಗೆಲುವಿನ ನಿರೀಕ್ಷೆಯಲ್ಲಿರುವ ಬಿಜೆಪಿ ಮತ್ತೆ ತಮ್ಮ ಭದ್ರಕೋಟೆಯನ್ನು ಮುಂದುವರಿಸುತ್ತದೆ. ಹಾವೇರಿಯಿಂದ ವೀರೇಶ್ ಬಾರ್ಕಿ, ಪವರ್ ಟಿವಿ.